ರೇಣುಕಾಸ್ವಾಮಿಯ ಕೊಲೆಯ ಆರೋಪಿ A2 ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆದರು. ಅಲ್ಲಿಗೋದ ಮೇಲೆ A2 ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಲಾಸ್ಟ್ ಇಯರ್ ಏನಾಗಿತ್ತು? ಲಾಸ್ಟ್ ಇಯರ್ ಇದೇ ಟೈಮ್ನಲ್ಲಿ ಹಬ್ಬದ ಸಂದರ್ಭದಲ್ಲಿ ಮನೆಯಲ್ಲೇ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿ ಕೊಲೆ ಕೇಸಲ್ಲಿ ಇದೀಗ ಜೈಲು ಸೇರಿರೋ ಆರೋಪಿ ದರ್ಶನ್ ಜೈಲಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾದಂತಹ ಪ್ರಸಂಗ ಬಂದೊದಗಿದೆ. ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ದರ್ಶನ್ ಬೇಸರದಲ್ಲಿದ್ದ. ನಿರಂತರವಾಗಿ ಕುಟುಂಬಸ್ಥರ ನೆನಪು ಕಾಡ್ತಾ ಇದೆ. ಬಳ್ಳಾರಿ ಕಾರಾಗೃಹದಲ್ಲಿರುವ A2 ದರ್ಶನ್ ಮೌನಕ್ಕೆ ಜಾರಿ. ಕಳೆದ ವರ್ಷ ಈ ಟೈಮ್ನಲ್ಲಿ ಏನು ಮಾಡ್ತಾ ಇದೆ, ಹೆಂಗಿತ್ತು ಸಿಚುವೇಶನ್ನು ಅಂತ ನೆನಪಿಸ್ಕೊಂಡಿದ್ದಾರೆ. ನೋಡಿ, ಅದರಲ್ಲೂ 3 ಶಿಫ್ಟ್ನಲ್ಲಿಯೂ ಕೂಡ ಹೈ ಸೆಕ್ಯೂರಿಟಿ ಸೆಲ್ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಈಗಾಗಲೇ ಬೆಂಗಳೂರು ಪರಪ್ಪನ ಅಗ್ರಹಾರದಲ್ಲಿ ಏನೇನಾಯಿತು ಅಂತ ಗಮನಿಸಿದ್ರಲ್ಲ, ಹಾಗಾಗಿ ಟೈಟ್ ಸೆಕ್ಯೂರಿಟಿ ಬಳ್ಳಾರಿಲಿ. ಪ್ರತಿ ಶಿಫ್ಟ್ಗೆ ಓರ್ವ ಜೈಲರ್ ಮತ್ತು 2 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಗಣೇಶನ ಮೂರ್ತಿ ನೋಡೋದಕ್ಕೆ ದರ್ಶನ್ ಕರೆಸಲ್ವಾ ಅಂತ ಪ್ರಶ್ನೆ ಮಾಡಲಾಯಿತು. ಬಳ್ಳಾರಿ ಕಾರಾಗೃಹದಲ್ಲಿನ ಸಿಬ್ಬಂದಿಯ ಹತ್ತಿರ ಉಳಿದ ಖೈದಿಗಳು ಕೇಳಿದ್ರು. ಆದರೆ ಸೆಲ್ಗೆ ಹೋಗಿ ದರ್ಶನ್ಗೆ ಪ್ರಸಾದವನ್ನು ಕೊಟ್ಟರು ಸಿಬ್ಬಂದಿಗಳು. ದರ್ಶನನ್ನ ನೋಡಬಹುದು ಅನ್ನುವಂತಹ ಕುತೂಹಲದಲ್ಲಿದ್ದಂತಹ ಸಹ ಖೈದಿಗಳಿಗೆ ನಿರಾಸೆಯಾಯಿತು. ಆಮೇಲೆ ಟಿವಿ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಅದಿನ್ನೂ ಈಡೇರಿಲ್ಲ. ನಾಳೆ ಕೊಡಬಹುದೇನೋ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ ಪಲಾವ್ ಸೇವನೆ ಮಾಡಿದ್ದಾರೆ ದರ್ಶನ್ ಅನ್ನೋದು ಬೆಳಗ್ಗೆ ಆ ತಿಂಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶಶಿಧರ್ ಮೇಟಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಶಶಿಧರ್, ಇವತ್ತಿನ ಜೈಲಿನ ಡೆವಲಪ್ಮೆಂಟ್ ಏನು? ಅದರಲ್ಲೂ ಪ್ರಮುಖವಾಗಿ ಲಾಸ್ಟ್ ಇಯರು ಗಣೇಶ ಹಬ್ಬದ ಟೈಮಲ್ಲಿ ಮನೇಲಿದ್ರು, ಅದನ್ನು ನೆನಪಿಸ್ಕೊಂಡು ಇವಾಗ ಜೈಲಲ್ಲಿ ಕೊರಗ್ತಾ ಇದ್ದಾರಾ ಅಂತ? ಖಂಡಿತ ಶರತ್, ನಿನ್ನೆ ಏನಾಯ್ತು, ಬೆಳಗಿನ ಜಾವ ಎಲ್ಲ ಕಡೆ ಹಬ್ಬದ ಸಂಭ್ರಮ ಇದ್ದರೂ ಕೂಡ ಬಳ್ಳಾರಿ ಜೈಲಿನಲ್ಲೂ ಕೂಡ ಹಬ್ಬದ ಸಂಭ್ರಮ ಇತ್ತು. ಆದರೆ ಹೈ ಸೆಕ್ಯೂರಿಟಿ ಜೈಲಿನಲ್ಲಿರುವಂತಹ ದರ್ಶನ್ ಪಾಲಿಗೆ ಮಾತ್ರ ಹಬ್ಬದ ಆಚರಣೆ ಇರಲಿಲ್ಲ. ಯಾಕಂತಂದ್ರೆ ಅಲ್ಲಿನ ವ್ಯವಸ್ಥೆ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ತೀರಾ ಡಲ್ ಆಗಿದ್ರು ದರ್ಶನ್ ಅವರು. ಅಂದ್ರೆ ಏನನ್ನು ಕೂಡ ಮಾತನಾಡದೆ, ಯಾಕಂದ್ರೆ ಕುಟುಂಬದಿಂದ ದೂರ ಇದ್ದೀನಿ, ಅಟ್ಲೀಸ್ಟ್ ನಿನ್ನೆ ಆದ್ರೂ ಫೋನ್ ಕರೆ ಮೂಲಕ ಮಾತಾಡ್ಬೋದು ಅಂತಂದ್ರೆ ಕೂಡ, ಯಾಕಂದ್ರೆ ನಿನ್ನೆ ರಜೆ ಇರೋದ್ರಿಂದ ಭೇಟಿಗೆ ಅವಕಾಶ ಇಲ್ಲ, ಫೋನ್ ಕರೆಗೆ ಅವಕಾಶ ಇಲ್ಲ. ಈ ಎಲ್ಲ ಕಾರಣದಿಂದ ಅಟ್ಲೀಸ್ಟ್ ಬಂದು ಹೋದ್ರೆ, ಅಂದ್ರೆ ಹಬ್ಬದ ದಿವಸ ಆದ್ರೂ ಬಂದು ಹೋದ್ರೆ ಸ್ವಲ್ಪ ಲವಲವಿಕೆ ಇರ್ತಾ ಇತ್ತೇನೋ, ಪತ್ನಿ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ಯಾರಿಗೂ ಕೂಡ ನಿನ್ನೆ ರಜೆ ಇರೋದ್ರಿಂದ. ಅಂದ್ರೆ ಸಹಜವಾಗಿ ಜೈಲಿನ ನಿಯಮಗಳ ಪ್ರಕಾರ ರಜೆ ದಿವಸಗಳಲ್ಲಿ ಇಂಟರ್ವ್ಯೂಗಾಗ್ಲಿ, ಸಂದರ್ಶನಕ್ಕಾಗ್ಲಿ ಮತ್ತು ಫೋನ್ ಕರೆಗೆ ಯಾವುದಕ್ಕೂ ಅವಕಾಶ ಇರಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಅವರು ಖಂಡಿತ ನಿನ್ನೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಭಾರಿ ಬೇಸರದಿಂದಿದ್ರು. ಸಂಜೆ ಹೊತ್ತಿಗೆ ಸ್ವಲ್ಪ ಉತ್ಸಾಹ ಕಾಣ್ತು. ನಂತರದಲ್ಲಿ ಸುಮಾರು 5 ಪುಸ್ತಕಗಳನ್ನ ಅವರು, ಯಾಕಂದ್ರೆ ಒಂಟಿತನ ಕಾಡಬಾರ್ದು ಎನ್ನುವ ಕಾರಣಕ್ಕೆ 5 ಪುಸ್ತಕಗಳನ್ನ ಪಡೆದಿದ್ರು. 2 ಪುಸ್ತಕ ಸರಿ ಇಲ್ಲ ಅಂತೇಳಿ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಪ್ರತಿಯೊಂದು ಬೇಡಿಕೆಯನ್ನು ಬೇಗ ಈಡೇರಿಸ್ತಾರೆ ಎನ್ನುವುದು ಕಷ್ಟ ಸಾಧ್ಯ ಎನ್ನುವಂಥದ್ದು ವಿಚಾರದಲ್ಲಿ, ಟಿವಿ ವಿಚಾರದಲ್ಲಿ ನೋಡ್ಬೋದು. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನ ಈಸಿಯಾಗಿ ಪಡೆದಂತಹ ದರ್ಶನ್ ಅವರಿಗೆ ಇಲ್ಲಿ ಪ್ರತಿಯೊಂದು ಸೌಲಭ್ಯವನ್ನು ಅತ್ಯಂತ ಕಠಿಣ ರೀತಿಯಲ್ಲಿ ಪಡೆಯುವಂತದ್ದಾಗಿದೆ. ಯಾಕಂತಂದ್ರೆ ಇದು L4 ಅಂದ್ರೆ ಇದ್ರದ್ದು ಸಮಸ್ಯೆ, ಬೆನ್ನೋವಿನ ಸಮಸ್ಯೆ ಇರೋದ್ರಿನಲ್ಲಿ ಅವರಿಗೆ ವೆಸ್ಟರ್ನ್ ಕಮೋಡ್ ಕೂಡ ಅದು ಸುಲಭವಾಗಿ ಸಿಗ್ಲಿಲ್ಲ. ಬೆಂಗಳೂರಿಂದ ಡಾಕ್ಯುಮೆಂಟ್ ತರಿಸ್ಕೊಂಡ್ರು, ಇಲ್ಲಿ ವೈದ್ಯರು ಆ ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡಿದ್ರು, ನಂತರದಲ್ಲಿ ಆ ವ್ಯವಸ್ಥೆಯನ್ನ ಮಾಡಿದ್ರು. ನಂತರ ಫೋನ್ ಕರೆಗೂ ಕೂಡ 1-2 ದಿವಸ ವೇಟ್ ಮಾಡಿಕೊಟ್ರು. ಇನ್ನು ಟಿವಿ ಕೇಳಿ 5-6 ದಿವಸ ಆಗಿದೆ, ಈವರೆಗೂ ಟಿವಿ ಕೊಟ್ಟಿಲ್ಲ. ಅಂದ್ರೆ ಪ್ರತಿಯೊಂದು ಸೌಲಭ್ಯವನ್ನು ಕೂಡ ಇಲ್ಲಿನ ಜೈಲು ಅಧೀಕ್ಷಕರಾದಂಥ ಲತಾ ಸೇರಿದಂತೆ ಜೈಲು ಅಧಿಕಾರಿಗಳು ಅಳೆದು ತೂಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಸೌಲಭ್ಯವನ್ನ ಈಸಿಯಾಗಿ ಕೊಡ್ತಾ ಇಲ್ಲ ಮತ್ತು ನಿಯಮಾವಳಿ ಪ್ರಕಾರ ಪ್ರತಿಯೊಂದು ನಿಯಮಕ್ಕೂ ಕೂಡ ಚಾಚಿ ತಪ್ಪದೆ ನಿಯಮಗಳನ್ನ ಹಾಕಿಕೊಂಡೇ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈಗ ಅಲ್ಲಿ ಸಿಬ್ಬಂದಿ ನಿಯೋಜನೆ ಇರ್ಬೋದು, 3 ಸಿಬ್ಬಂದಿ ನಿಯೋಜನೆ ಹೇಳ್ತೀವಿ, 3 ಪಾಳೆಯಲ್ಲಿ ಅದು ಮಾಡ್ತೀವಿ. ಅಂದ್ರೆ ಒಬ್ಬ ಜೈಲರು ಮತ್ತು 2 ಸಿಬ್ಬಂದಿಗಳು. ಆ ಸಿಬ್ಬಂದಿ ಬಿಟ್ಟಂತೆ ಸೆಕ್ಯೂರಿಟಿ ಸೆಲ್ ಹತ್ರ ಯಾರೊಬ್ರು ಕೂಡ ಸುಳಿಯುವಂತಿಲ್ಲ, ಸಿಬ್ಬಂದಿ ಆಗ್ಲಿ ಅಧಿಕಾರಿಗಳೇ ಆಗ್ಲಿ. ಯಾಕಂದ್ರೆ ಅತ್ಯಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಅಧೀಕ್ಷತೆಯಾದಂತ ಲತಾ ಅವರು ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಯಾರನ್ನ ಹೋದ್ರೂ ಕೂಡ ಒಂದು ರೀತಿಯ ದಂಡದ ಅಂದ್ರೆ ಭಯದ ವಾತಾವರಣ. ಅಂದ್ರೆ ನೀವು ಹೋಗಿ ಏನಾದ್ರೂ ಸಮಸ್ಯೆ ಆದ್ರೆ ನೀವೇ ಹೊಣೆಗಾರರು ಎನ್ನುವಂತ ವಿಚಾರವನ್ನು ಕೂಡ ಅಲ್ಲಿನ ಸಿಬ್ಬಂದಿಗೆ ಸೂಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಹೈ ಸೆಕ್ಯೂರಿಟಿ ಹತ್ರ ಅವರು ಬಿಟ್ಟಂತೆ, ನಿಯೋಜಿತ ಸಿಬ್ಬಂದಿ ಬಿಟ್ಟಂತೆ ಯಾವೊಂದು ಸಿಬ್ಬಂದಿನೂ ಕೂಡ ಹೋಗ್ತಾ ಇಲ್ಲ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.